ಬಾಡೂಟವಿಲ್ಲದೆ ಕಂಬಿ ಹಿಂದೆ ಸೊರಗಿದ್ನ ಕಾಟೇರ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದ ದರ್ಶನ್ಗೆ ಈಗ ಜೈಲೂಟವೇ ಗತಿಯಾಗಿದೆ. ಆದ್ರೆ ಜೈಲೂಟ ಸೇರ್ತಾ ಇಲ್ಲ, ಬಾಡೂಟ ಯಾರು ಕೊಡ್ತಾ ಇಲ್ಲ. ಬಾಡೂಟ ಇಲ್ಲದೆ ದರ್ಶನ್ ತೂಕದಲ್ಲಿ ತೀವ್ರವಾಗಿ ಇಳಿಕೆ ಕಂಡಿದೆಯಂತೆ. ಹಾಗಾಗಿ ಜೈಲಾಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಯಾಕೆಂದ್ರೆ ದಿಢೀರಂತ ತೂಕ ಇಳಿಕೆ ಆದ್ರೂ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಜೈಲೂಟ ತಿಂದು ತಿಂದು ದರ್ಶನ್ಗೆ ಬಾಡೂಟದ ಕನವರಿಕೆ ಶುರುವಾಗಿದೆಯಂತೆ. 15 ದಿನದಲ್ಲೇ ಬರೋಬ್ಬರಿ 10 kg ತೂಕ ಇಳಿದಿದೆ. ಹೀಗಾಗಿ ದರ್ಶನ್ ತೂಕ ಈಗ ವೇಗವಾಗಿ ಇಳಿತಾ ಇರೋದ್ರಿಂದ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ, ವ್ಯತ್ಯಯ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಜೈಲಾಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಏನ್ ಮಾಡೋದಕ್ಕೂ ಆಗಲ್ಲ, ಜೈಲಿನ ಮೆನು ಏನಿದೆಯೋ ಅದರ ಪ್ರಕಾರವಾಗಿನೇ ಊಟ ತಿಂಡಿಯನ್ನ ಸೇವನೆ ಮಾಡಬೇಕಾಗುತ್ತೆ. ವಾರದಲ್ಲಿ ಒಂದು ಬಾರಿ ಚಿಕನ್ನು, ಒಂದು ಬಾರಿ ಮಟನ್ ಇರುತ್ತೆ. ಆದರೆ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಹೈಫೈ ಜೀವನ ಲೀಡ್ ಮಾಡ್ತಾ ಇದ್ದಂಥ ದರ್ಶನ್ಗೆ ಈಗ ಜೈಲೂಟ ಸೇರ್ತಾ ಇಲ್ಲ, ಬಾಡೂಟದ ಕನವರಿಕೆ ಮಾಡ್ತಿದ್ದಾರಂತೆ. ವೇಗವಾಗಿ ತೂಕ ಇಳಿಕೆ ಆಗ್ತಾ ಇದೆಯಂತೆ. ಹೀಗಾಗಿ ದರ್ಶನ್ ಆರೋಗ್ಯದ ಬಗ್ಗೆ ಈಗ ಜೈಲಾಧಿಕಾರಿಗಳು ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಇವತ್ತು ದರ್ಶನ್ ಭೇಟಿಗೆ ಯಾರಿಗೂ ಅವಕಾಶ ಇಲ್ಲ. ಟೈಮ್ ಪಾಸ್ ಮಾಡೋದಕ್ಕೆ ಪುಸ್ತಕದ ಮೊರೆ ಹೋಗಿದ್ದಾರೆ ದರ್ಶನ್. ಈಗಾಗಲೇ ಜೈಲಲ್ಲಿ ಕೂತ್ಕೊಂಡು ಪುಸ್ತಕ ಓದ್ತಾ ಇದ್ದಾರಂತೆ. ಪುಸ್ತಕದ ಮೊರೆ ಹೋಗಿದ್ದಾರೆ. ಮೌನಕ್ಕೆ ಶರಣಾಗಿರುವಂಥ ದರ್ಶನ್ ಈಗ ತೂಕದಲ್ಲೂ ಕೂಡ ಇಳಿಕೆ ಆಗ್ತಾ ಇದೆ. 15 ದಿನ ಆಯಿತು ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟು. 15 ದಿನದಲ್ಲಿ 10 kg ತೂಕ ಇಳಿಕೆ ಆಗಿದೆ. ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಮಾಂಸದ ಊಟ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಬಾಡೂಟ ಅಂತ ಬಂದಾಗ ಎಷ್ಟು ಬೇಕೋ ಅಷ್ಟು ತಿಂತಾ ಇದ್ರು. ಆದ್ರೀಗ ಎಲ್ಲದೂ ಕೂಡ ಲಿಮಿಟ್ ಇರುತ್ತೆ, ಇಷ್ಟಿಷ್ಟೇ ಗ್ರಾಮ್ ಅಂತ ಇರುತ್ತೆ. ನಾನ್ ವೆಜ್ ಕೊಟ್ಟರು ಕೂಡ, ಚಿಕನ್ನು ಮಟನ್ ಕೊಟ್ಟರು ಕೂಡ ವಾರದಲ್ಲಿ ಒಂದೇ ಬಾರಿ ಕೊಡುವಂಥ ಎಲ್ಲ ತಿಂಡಿ, ಊಟ, ಚಪಾತಿ, ಮುದ್ದೆ ಎಲ್ಲದರಲ್ಲೂ ಕೂಡ ಅಳತೆ ಇರುತ್ತೆ. ಇದ್ಯಾವುದು ಕೂಡ ಒಗ್ತಾ ಇಲ್ಲ ದರ್ಶನ್ಗೆ ಈಗ. ಹಾಗಾಗಿ ತೂಕದಲ್ಲಿ ದಿನೇ ದಿನೇ ಇಳಿಕೆ ಆಗ್ತಾ ಇದೆ. 15 ದಿನದಲ್ಲಿ 10 kg ತೂಕ ಇಳಿಕೆ ಆಗಿದೆಯಂತೆ. ಯಾವ ಜಿಮ್ಗೆ ಹೋಗಿದ್ರು ಈ ರೀತಿಯಾಗಿ ಈ ರೇಂಜ್ಗೆ ತೂಕ ಇಳಿಕೆ ಆಗ್ತಿತ್ತೋ ಇಲ್ವೋ. ಆದರೆ ಈಗ ಜೈಲಲ್ಲಿದ್ದಂಥ ದರ್ಶನ್ಗೆ ಬಾಡೂಟ ಸಿಗ್ತಾ ಇಲ್ಲ, ಬೇಕು ಅಂದಂಥ ಊಟ ತಿಂಡಿ ತಿನಿಸುಗಳು ಸಿಗ್ತಾ ಇಲ್ಲ. ಹಾಗಾಗಿ ಜೈಲೂಟ ತಿಂದು ಆ ಜೈಲೂಟ ಒಗ್ತಾ ಇಲ್ಲ. ಹಾಗಾಗಿ ದರ್ಶನ್ ಈಗ ಸೊರಗು ಹೋಗ್ತಾ ಇದ್ದಾರೆ, ತೂಕ ಇಳಿಕೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಇವತ್ತು ದರ್ಶನ್ ಭೇಟಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಹಾಗಾಗಿ ಇವತ್ತು ಪುಸ್ತಕದ ಮೊರೆ ಹೋಗಿದ್ದಾರೆ ದರ್ಶನ್. ಈಗಾಗಲೇ ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡಿದ್ದಾರಂತೆ. ಒಂದು ವಾರದಿಂದ ಕೂಡ ಇದನ್ನೇ ಮಾಡ್ತಾ ಇದ್ರು. ಆದರೆ ಇವತ್ತು ಯಾರ ಭೇಟಿಯೂ ಕೂಡ ಆಗೋದಿಲ್ವಲ್ಲ, ಹಾಗಾಗಿ ಪುಸ್ತಕವೇ ಗತಿ ಎಂಬಂತೆ ಪುಸ್ತಕನ ಓದ್ಕೊಂಡು ಕೂತಿದ್ದಾರಂತೆ. ಆದರೆ ವೇಗವಾಗಿ ತೂಕ ಇಳಿಕೆ ಆಗ್ತಾ ಇರೋದ್ರಿಂದ ಜೈಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸ್ತಾ ಇದ್ದಾರಂತೆ.